ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತರಿಂದ ನಮ್ಮ ಒಂದು ಚಾನೆಲ್ದಲ್ಲಿ ನಿಮಗಾಗಿ ಮಾಕ್ ಟೆಸ್ಟ್ ಇರ್ತಕ್ಕಂಥದ್ದು ಸೀರೀಸ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಅದ್ರ ಬಗ್ಗೆ ನಾನು ಹೇಳಿನಿ. ಮಾಕ್ ಟೆಸ್ಟ್ ಇರ್ತಕ್ಕಂಥದ್ದು ಇದು 19 ಸೆಪ್ಟೆಂಬರ್ ದಿಂದ 28 ಸೆಪ್ಟೆಂಬರ್ ವರೆಗೆ 10 ಮಾಕ್ ಟೆಸ್ಟ್ ಗಳು ನಿಮಗಾಗಿ SSC MTS ಎಕ್ಸಾಮ್ ಗೆ ಪ್ರಿಪೇರ್ ಆಗುವಂತ ಅಭ್ಯರ್ಥಿಗಳಿಗಿದೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಬಹುದು. ಸೊ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈಗಾಗಲೇ ನಿಮ್ಗೆ ಹೇಳಿರುವ ಹಾಗೆ ಇವತ್ತರಿಂದ ರಾತ್ರಿ 9 ಗಂಟೆಗೆ ಒಂದು ಮಾಕ್ ಟೆಸ್ಟ್ ಅನ್ನ ನೀವು ಇವತ್ತರಿಂದ ಅಟೆಂಡ್ ಮಾಡಬಹುದು. ಹೇಗೆ ಅಟೆಂಡ್ ಮಾಡೋದು ಅನ್ನೋದನ್ನ ಒಂದ್ ಸ್ವಲ್ಪ ಹೇಳ್ತೇನೆ ನಾನು. ಸೊ ಬ್ರೀಫ್ ಆಗಿ, ಈಗ ಮೊಟ್ಟ ಮೊದಲನೇದಾಗಿ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ದಲ್ಲಿ ಎಲ್ಲರಿಗೂ ಸೇರಿಸಲಾಗಿದೆ. ಆ ವಾಟ್ಸ್ಆಪ್ ಗ್ರೂಪ್ ದಲ್ಲಿ ಒಂದು ಲಿಂಕ್ ಅನ್ನ ಈ ರೀತಿ ನಾವು ಬಿಟ್ಟಿರ್ತೇವೆ. ಇಲ್ಲಿ ನೋಡಬಹುದು ನೀವು SSC MTS ಅಂತ ಹೇಳಿ ಇಲ್ಲಿದೆ. SSC MTS ಮಾಕ್ ಟೆಸ್ಟ್ 1 ಅಂತ ಹೇಳಿದೆ. ಇದರಲ್ಲಿ ಕ್ಲಿಕ್ ಹಿಯರ್ ಟು ಅಟೆಂಡ್ ಟೆಸ್ಟ್ ಅಂತ ಹೇಳಿದೆ. ಇಲ್ಲಿ ಒಂದು ಲಿಂಕ್ ಇದೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಇದು ಪ್ರತಿದಿನ ಒಂದೊಂದು ಲಿಂಕ್ ಅನ್ನ ಬೇರೆ ಬೇರೆ ಕಳಿಸ್ತಾ ಇರ್ತೀವಿ ನಾವು ಗ್ರೂಪ್ ದಲ್ಲಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಈ ರೀತಿ ಓಪನ್ ಆಗುತ್ತೆ. ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೋತೇನೆ ನಾನು. ಇಲ್ಲಿ ಟೈಮಿಂಗ್ ಇದೆ 45 ನಿಮಿಷದವರೆಗೆ. ಇದು ಏನು ಅಂತಂದ್ರೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀವು ಇಲ್ಲಿ ಹೆಸರನ್ನ ಫಿಲ್ಅಪ್ ಮಾಡ್ಬೇಕು. ನೀವು ನಿಮ್ದೇನ್ ಫುಲ್ ನೇಮ್ ಇದೆ ಆ ನೇಮ್ ಅನ್ನ ಇಲ್ಲಿ ಬರಿಬೇಕು. ಆಮೇಲೆ ಇಲ್ಲಿ ಇದು ಆಕ್ಟಿವೇಟ್ ಆಗ್ತೈತಿ. ಇದು ಲಿಂಕ್ ಸ್ಟಾರ್ಟ್ ಬಟನ್ ಆಕ್ಟಿವೇಟ್ ಆಗ್ತೈತಿ. ಸ್ಟಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಷ್ಟು ಮಾಡಿದ ತಕ್ಷಣ, ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಒಂದು ಟೆಸ್ಟ್ ಇರುವಂತದ್ದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಕೆಲವೊಂದಿಷ್ಟು ಏನು ಮಾಹಿತಿ ಕೇಳಿರ್ತಾರೆ, ಆ ಮಾಹಿತಿಯನ್ನ ತುಂಬಬೇಕು. SSC MTS 2024 ಮಾಕ್ ಟೆಸ್ಟ್ 1 ಅಂತ ಹೇಳಿದೆ. ಇಲ್ಲಿ ಕೆಳಗಡೆ ಮತ್ತೆ ಇನ್ನೊಂದು ಸಲ ನೀವು ನಿಮ್ಮ ಹೆಸರನ್ನ ಇಲ್ಲಿ ಫಿಲ್ಅಪ್ ಮಾಡ್ಬೇಕು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಇಲ್ಲಿ ನೀವು ಫಿಲ್ಅಪ್ ಮಾಡ್ಬೇಕಾಗತ್ತೆ. ಇವು ಎರಡು ರಿಕ್ವೈರ್ಮೆಂಟ್ ಇದಾವೆ. ಇವು ಎರಡುಗಳನ್ನ ಸರಿಯಾಗಿ ತುಂಬ್ರಿ. ಯಾಕಂತಂದ್ರೆ ನಾವು ಅನಲೈಸ್ ಮಾಡುವಾಗ ಅದನ್ನ ನಾವು ನಿಮ್ಗೆ ಹೇಳ್ತೇವೆ ಯಾವ್ದ್ರಲ್ಲಿ ನೀವು ಕಡಿಮೆ ಮಾರ್ಕ್ಸ್ ತಗೋತಾ ಇದ್ರಂತೆ. ಅಷ್ಟು ತುಂಬಿದ ಮೇಲೆ ಇದ್ರ ಕೆಳಗಡೆ ಹಿಂಗ್ ಸ್ಕ್ರಾಲ್ ಮಾಡಿದ್ರ ಅಂತಂದ್ರೆ, ಹಿಂಗ್ ಎಬ್ಸಿದ್ರ ಅಂತಂದ್ರೆ ಇಲ್ಲಿ ಕೆಳಗಡೆ ಕ್ವಶನ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಕ್ವಶನ್ಸ್ ಗಳು ಸ್ಟಾರ್ಟ್ ಆದ್ಮೇಲೆ ಲಾಸ್ಟ್ ಗೆ ಈ ರೀತಿ ಒಂದು ಪೇಜ್ ಬರ್ತೈತಿ. ಇಲ್ಲಿ 90ನೇ ಕ್ವಶನ್ ನೀವು ನೋಡ್ತಾ ಇರ್ಬೋದು. ಈ 90ನೇ ಕ್ವಶನ್ ಇದೆ ಇಲ್ಲಿ. ಇವುಗಳನ್ನ ಈ ರೀತಿ ಟಿಕ್ ಮಾರ್ಕ್ ಮಾಡ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರ ಏನಾಗುತ್ತೆ, ಯಾವ್ದು ಸರಿ ಇರ್ತೈತಿ ಅದು ಅದ್ರ ಮೇಲೆ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು. ಇದು 90ನೇ ಕ್ವಶನ್. ಇದಾದ್ಮೇಲೆ ಇಲ್ಲಿ ಏನ್ ಇರ್ತೈತಿ ಅಂತಂದ್ರ ಒಂದು ತುಂಬೋದ್ ಇರ್ತೈತಿ. ಇಲ್ಲಿ ಎಸ್ ಅಂತ ಹೇಳಿ ತುಂಬೇಕು. ಇಲ್ಲಿ ಏನಂತ ಹೇಳಿ ತುಂಬೇಕು, ಇಲ್ಲಿ ಎಸ್ ಅಂತ ಹೇಳಿ ತುಂಬೇಕು. ಎಸ್ ಅಂತ ಹೇಳಿ ತುಂಬಿದ ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಇರ್ತೈತಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೊಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಏನು ಮಾಡುವಂಗಿಲ್ಲ. ಈ ನೆಕ್ಸ್ಟ್ ಪೇಜ್ ಮೇಲೆ ಏನು ಮಾಡುವಂಗಿಲ್ಲ. ಇಲ್ಲಿ ಫಿಂಗರ್ ಪ್ರಿಂಟ್ ಅಂತ ಹೇಳ್ತೈತಿ, ಅದು ಏನು ಮಾಡುವಂಗಿಲ್ಲ. ಅದನ್ನ ಇದು ನೋಡ್ರಿ, ಒಂದ್ ವೇಳೆ ನೀವು ಫಿಂಗರ್ ಪ್ರಿಂಟ್ ಅಂತ ಇಲ್ಲಿ ಏನು ವರ್ಡ್ಸ್ ಗಳಿದಾವೆ ಇದನ್ನ ಡಿಲೀಟ್ ಮಾಡೋದು ಅಥವಾ ಏನಾದ್ರು ಮಾಡಿದ್ರ ಅಂತಂದ್ರೆ ಸಬ್ಮಿಷನ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಏನು ಮಾಡುವಂಗಿಲ್ಲ. ಇದು ಡೈರೆಕ್ಟ್ ಆಗಿ ಇದು ಓಪನ್ ಆದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಬಟನ್ ಇರ್ತೈತಿ. ಸಬ್ಮಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಬೇಕು. ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಪೇಜ್ ತೋರಿಸ್ತೈತಿ. ಇಲ್ಲಿ ಏನ್ ತೋರಿಸ್ತೈತಿ, ನಿಮ್ಮ ಒಂದು ಸಬ್ಮಿಷನ್ ಆಗಿದೆ ಅಂತ ಹೇಳಿ ತೋರಿಸ್ತೈತಿ. ಅಂದ್ರೆ ನೀವ್ ಏನ್ ಮಾಕ್ ಟೆಸ್ಟ್ ಕೊಟ್ಟೇರಿ ಅದು ಸಬ್ಮಿಟ್ ಮಾಡೇರಿ ಅಂತ ಹೇಳಿ ಆಗ್ತೈತಿ. ಇಲ್ಲಿ ಒಂದು ಡಾರ್ಕ್ ಬ್ಲೂ ದಲ್ಲಿ ಒಂದು ಬಟನ್ ಇರುತ್ತೆ ನೋಡ್ರಿ, ವ್ಯೂ ಸ್ಕೋರ್ ಅಂತ ಹೇಳಿ. ಅಂದ್ರೆ ನಿಮ್ಗೆ 150ಕ್ಕೆ ಎಷ್ಟು ಮಾರ್ಕ್ಸ್ ಗಳು ಬಂದಾವ ಅನ್ನೋದನ್ನ ನೀವು ಇಲ್ಲಿ ಏನ್ ಮಾಡ್ಬೋದು, ನೋಡ್ಬಹುದು. ಅದ್ರ ಜೊತೆಗೆ ಪ್ರೀವಿಯಸ್ ರೆಸ್ಪಾನ್ಸ್, ಹಿಂದಿನ ಒಂದು ರೆಸ್ಪಾನ್ಸ್ ಹೆಂಗಿತ್ತು ಅದನ್ನು ಕೂಡ ನೋಡಬಹುದು. ಸಬ್ಮಿಟ್ ಅನದರ್ ರೆಸ್ಪಾನ್ಸ್, ಇನ್ನೊಂದು ಸಲ ಕೂಡ ನೀವು ಅಟೆಂಡ್ ಅನ್ನ ಮಾಡಬಹುದು ಈ ಟೆಸ್ಟ್ ಅನ್ನ. ಈ ರೀತಿ ಇರುವಂತದ್ದು ಇರ್ತೈತಿ. ಸೊ ಇದು ಗಡಬಡಿ ಒಳಗೆ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾಕಂತ ಈಗ 9 ಗಂಟೆ ಆಗ್ಲಿಕ್ಕೆ ಬಂದಿದೆ, ಇನ್ನು ಅರ್ಧ ಗಂಟೆ ಇದೆ, 8:30 ಇದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅವರು ಬೇಗನೆ ಜಾಯ್ನ್ ಆಗ್ರಿ. ಆಮೇಲೆ ಈ ಟೆಸ್ಟ್ ಗಳನ್ನ ಯಾವಾಗ ಬೇಕಾದವಾಗ ನೀವು ಕೊಡ್ಬಹುದು. ಈಗ 9 ಗಂಟೆಗೆ ನಾವು ಕೊಡ್ಬೇಕಂತ ಏನಿಲ್ಲ. ಬಟ್ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಕರೆಕ್ಟ್ ಆಗಿ ತುಂಬ್ರಿ. ಅವ್ರಿಗೆ ಮಾತ್ರ ನಾವು ಏನ್ ಮಾಡ್ತೇವೆ ಅಂತಂದ್ರೆ ರೆಸ್ಪಾನ್ಸ್ ಮಾಡ್ತೇವೆ. ಯಾಕಂದ್ರೆ ಈಗಾಗಲೇ ಯಾರೆಲ್ಲ ಜಾಯ್ನ್ ಆಗಿರೋದೆಲ್ಲ ನಂಬರ್ಸ್ ಗಳು, ಆಮೇಲೆ ಅವ್ರ ನಂಬರ್ಸ್ ಇರ್ತಕ್ಕಂಥದ್ದು ನಮ್ಮ ಹತ್ರ ಇದೆ. ಯಾವ ನಂಬರ್ ದಿಂದ ನೀವು ನಮ್ಗೆ ಜಾಯ್ನ್ ಆಗಿರ ಅದ ನಂಬರ್ ಇರ್ತಕ್ಕಂಥದ್ದು ನೀವು ಇಲ್ಲಿ ಫಿಲ್ಅಪ್ ಮಾಡ್ಬೇಕು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಏನ್ ಕೇಳಿರ್ತಾರೆ, ಆ ಕಾಂಟ್ಯಾಕ್ಟ್ ನಂಬರ್ ದಲ್ಲಿ ನಿಮ್ಮ ಈಗೇನ್ ಯಾವ ನಂಬರ್ ದಿಂದ ನೀವು ಜಾಯ್ನ್ ಆಗಿರಿ ಅದ ನಂಬರ್ ಇರ್ತಕ್ಕಂಥದ್ದು ಇಲ್ಲಿ ಫಿಲ್ಅಪ್ ಮಾಡ್ರಿ. ಇಲ್ಲ ಅಂತಂದ್ರೆ ಆಮೇಲೆ ನಾವೇನ್ ಮಾಡ್ತೇವೆ ಅಂತ ನಿಮ್ಮ ಗ್ರೂಪ್ ದಿಂದ ತೆಗಿತೇವಿ. ಅದ್ರ ಸಲುವಾಗಿ ನಂಬರ್ ಇರ್ತಕ್ಕಂಥದ್ದು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ತಾ ಹೋಗ್ರಿ. ಓಕೆ, ಅದ್ರ ಜೊತೆಗೆ SSC MTS SSC GD ಗೆ ಕೋರ್ಸ್ ಇದೆ, SSC MTS ಗೆ ಕೋರ್ಸ್ ಇದೆ, ಆಮೇಲೆ RPF ಗೆ ಕೋರ್ಸ್ ಇದೆ, SI ಗೆ ಕೋರ್ಸ್, ಎಲ್ಲಾ ಕೋರ್ಸ್ ಗಳು ನಿಮ್ಗೆ ಅವೈಲೇಬಲ್ ಇದಾವು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೆಚ್ಚು ಹೇಳಂಗಿಲ್ಲ. ಯಾಕಂದ್ರೆ ಟೈಮ್ ಆಗಿದೆ, ಟೆಸ್ಟ್ ಕಂಡಕ್ಟ್ ಮಾಡ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ನಂಬರ್ ಕೊಟ್ಟಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಓಕೆ, ಸೊ ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡ್ರಿ. ಎಲ್ಲರೂ ಕೂಡ ಜಾಯಿನ್ ಆಗ್ಲಿ. ಓನ್ಲಿ 99 rupees ದಲ್ಲಿ ನೀವು ಏನ್ ಮಾಡ್ಬೋದು, ಈ ಒಂದು ಕೋರ್ಸ್ ಗೆ ಜಾಯಿನ್ ಆಗಬಹುದಾಗಿದೆ. ಮಾಕ್ ಟೆಸ್ಟ್ 10 ದಿನಗಳವರೆಗೆ ನಿಮಗೆ ಮಾಕ್ ಟೆಸ್ಟ್ ಸಿಗ್ತಾ ಇದೆ. ಇಲ್ಲಿ ನೋಡಬಹುದು ನೀವು
10 ದಿನಗಳವರೆಗೆ ಮಾಕ್ ಟೆಸ್ಟ್ ಇರ್ತೈತಿ. ಓನ್ಲಿ 99 ರುಪೀಸ್ ಇದೆ. 99 ರುಪೀಸ್ ಅಲ್ಲಿ 10 ಮಾಕ್ ಟೆಸ್ಟ್ ನಿಮಗೆ ಬರ್ತಾ ಇದೆ. ಸೊ ಈ ಒಂದು ವಿಡಿಯೋವನ್ನ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬೇಗನೆ ತಯಾರಾಗ್ರಿ, 45 ನಿಮಿಷದವರೆಗೆ ನಿಮ್ಗೆ ಟೈಮ್ ಇರುತ್ತೆ. ಅಟೆಂಡ್ ಮಾಡ್ರಿ, ಎಷ್ಟು ಸ್ಕೋರ್ ಆಗೈತೆ ಅನ್ನೋದನ್ನ ನಾವು ಇಲ್ಲಿ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ ಎಷ್ಟು ಮಾರ್ಕ್ಸ್ ಬಂದಾವ ಅಂತ ನಮ್ಗೆ ಇಲ್ಲಿ ಕಂಪ್ಯೂಟರ್ ಬರ್ತೈತೆ, ಅದನ್ನ ನಾವು ಚೆಕ್ ಮಾಡಿ ನಿಮ್ಗೆ ಹೇಳ್ತೇವೆ. ಓಕೆ, ಧನ್ಯವಾದಗಳು. ಮತ್ತೆ ಒಂದು ಹೊಸದಾಗಿರುವಂತ ವಿಡಿಯೋದೊಂದಿಗೆ ಭೇಟಿ ಆಗ್ತಾನೆ. ಜೈ ಹಿಂದ್.